ಕಾಲ್ ಬರ್ತಿದೆ, ಲೌಡ್ ಸ್ಪೀಕರ್ ಹಾಕು. ನಾನು ಅಶ್ವಿನಿ ಕಣೆ. ಹೇಯ್ ಹೇಳೆ, ಏನ್ ವಿಷಯ? ಲವ್ ಮಾಡ್ತಿದ್ದೀನಿ. ಕಂಗ್ರಾಟ್ಸ್. ಯಾರವನು? ಎಲ್ ವರ್ಕ್ ಮಾಡ್ತಿದ್ದಾನೆ? ಐಟಿನ ಇಲ್ಲ ಕಾಲ್ ಸೆಂಟ್ರಾ? ಕಾಲ್ ಟ್ಯಾಕ್ಸಿಲಿ ಡ್ರೈವರ್ ಆಗಿದ್ದಾನೆ. ಏನು ಕಾಲ್ ಟ್ಯಾಕ್ಸಿ ಡ್ರೈವರಾ? ಏನೇ ಹೇಳ್ತಿದ್ಯಾ? ಲೂಸಾ ನೀನು? ತಲೆ ಏನಾದ್ರೂ ಕೆಟ್ಟಿದ್ಯಾ? ಬೇರೆ ಯಾರು ಸಿಗ್ಲಿಲ್ವಾ? ಇಲ್ಲಿ ನೋಡೆ, ಕಾಲ್ ಟ್ಯಾಕ್ಸಿನಲ್ಲಿ ಹೋದ್ವಾ ಬಂದ್ವಾ ದುಡ್ಡು ಕೊಟ್ವಾ ಅಂತ ಇರ್ಬೇಕು. ಅದು ಬಿಟ್ಟು ಮನಸ್ಸೆಲ್ಲ ಕೊಡ್ಬಾರ್ದೆ. ಅಂತದ್ದು ನಲ್ಲಿ ಏನ್ ನೋಡಿ ಇಂಪ್ರೆಸ್ ಆದೆ ನೀನು? ಮಗ, ನಮ್ಮ ಕಾಲ್ ಟ್ಯಾಕ್ಸಿ ಡ್ರೈವರ್ ಪವನ್ಗೆ ಒಂದ್ ಹುಡುಗಿ ಜೊತೆ ನಿಶ್ಚಿತಾರ್ಥ ಆದ್ಮೇಲೆ ಕೂಡ ಬೇರೆ ಹುಡುಗಿನ ಕರ್ಕೊಂಡು ಲಾಡ್ಜು ಅದು ಇದು ಅಂತ ಸುತ್ತಾ ಇದ್ದಾನೆ ಕಣೋ. ಲೋ, ಅದೆಲ್ಲ ತಪ್ಪು. ಇದನ್ನೇ ಕಣೋ ನಾನು ಹೇಳಿದ್ದು. ಮದ್ವೆಗೂ ಮುಂಚೆ ಇದೆಲ್ಲ ಸಹಜ ಅಂದ ಕಣೋ. ಲೋ ಮಗ, ಮದ್ವೆಗ್ ಮುಂಚೆ 1000 ಜನ ಹುಡುಗಿರ್ ಜೊತೆ ಇದ್ರೂನು ನಾವು ಮದ್ವೆ ಮಾಡ್ಕೊಳ್ಳೋ ಹುಡುಗಿ ವರ್ಜಿನ್ ಆಗಿರ್ಬೇಕು ಅಂತ ಎಲ್ಲಾ ಗಂಡಸರು ಅನ್ಕೊಳ್ಳೋದು. ಅದೇ ತರನೇ ಹುಡುಗಿರು ತಾನ್ ಮದ್ವೆ ಮಾಡ್ಕೊಳ್ಳೋ ಹುಡುಗ ವರ್ಜಿನ್ ಆಗಿರ್ಬೇಕು ಅಂತ ಆಸೆ ಪಡ್ತಾರೆ. ನನ್ನಿಂದ ಆ ದ್ರೋಹನ ಯಾವತ್ತೂ ಮಾಡಕ್ಕಾಗಲ್ಲ. ಅದಕ್ಕೇನೆ ಅವನ್ ನನಗಿಷ್ಟ ಆಗಿದ್ದು. ನಿನ್ನ ಕಾರಲ್ಲಿ ಪಿಕಪ್ ಮಾಡೋದ್ರ ಜೊತೆಗೆ ನಿನ್ನನ್ನು ಸೇರಿಸಿ ನಿನ್ ಮನ್ಸನ್ನು ಪಿಕಪ್ ಮಾಡ್ಕೊಂಡ್ಬಿಟ್ನಲ್ಲೇ. ಹೌದು, ಅವನ ಹತ್ರ ನಿನ್ ಲವ್ ಬಗ್ಗೆ ಹೇಳಿದ್ಯಾ? ಹೇಯ್, ಬೇಗ ಹೇಳ್ಬಿಡೆ, ಇಲ್ಲ ಬೇರೆ ಯಾರಾದ್ರೂ ಎತ್ತಾಕೊಂಡು ಹೋಗ್ಬಿಡ್ತಾಳೆ. ಎತ್ತಾಕೊಂಡು ಹೋಗೋದಕ್ಕೆ ಅವನ ಎತ್ತಿನ ಗಡಿನ ಇಡ ಫೋನ. ಕಮಲ್, ಹೇಳು ಡಾರ್ಲಿಂಗ್. ಎಲ್ಲೇ ಇದ್ದೀರಾ? ಡಾರ್ಲಿಂಗ್, ನಾನೊಂದು ಕಸ್ಟಮರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನ್ ನಿಮ್ಮನ್ನ ನೋಡ್ಬೇಕು ಅಂತ ಎಷ್ಟು ಆಸೆ ಆಗ್ತಿದೆ ಗೊತ್ತಾ? ಸ್ವಪ್ನ, ನಾನ್ ನಿನ್ನ ಓಪನ್ ಆಗಿ ಬೇಗ ನೋಡ್ತೀನಾ? ಹೇಳು. ನನ್ ಮನ್ಸು ಟಿಕ್ ಟಾಕ್ ಅಂತ ಹೊಡ್ಕೋತಿದೆ. ನನಗೂ ಹಾಗೆ ಟಿಕ್ ಟಿಕ್ ಅಂತ ಹೊಡ್ಕೋತಿದೆ. ಕಮಲ್, ನನ್ ಬಂಗಾರ ಅಲ್ವಾ, ನನಗೋಸ್ಕರ ಇವತ್ತೊಂದಿನ ವೆಯ್ಟ್ ಮಾಡ್ಬಾರ್ದಾ? ಐ ಆಮ್ ವೇಟಿಂಗ್. ಹಲೋ, ಏನ್ ತಮ್ಮ, ಏನ್ ವಿಶೇಷ? ಅಣ್ಣ, ಇವತ್ ನನ್ ಬರ್ತಡೇ ಅಣ್ಣ. ಹೇಯ್, ಹ್ಯಾಪಿ ಬರ್ಡೇ ಕಣೋ. ಬರೀ ವಿಶ್ ಮಾಡಿದ್ರೆ ಸಾಲಲ್ಲ ಅಣ್ಣ. ಇವತ್ ರಾತ್ರಿ ಕಾಲ್ ಟ್ಯಾಕ್ಸಿ ಡ್ರೈವರ್ಸ್ಗೆಲ್ಲ ಒಂದ್ ಪಾರ್ಟಿ ಇಟ್ಟಿದ್ದೀನಿ, ಬಂದ್ಬಿಡಿ. ಲೈ, ನಾನ್ ಖಂಡಿತವಾಗ್ಲೂ ಬರ್ತೀನಿ. ಬರ್ತ್ಡೇ ಪಾರ್ಟಿ ಕೊಡ್ಸೋದಿರ್ಲಿ, ನೀನ್ ನನಗೆ ಮದುವೆ ಪಾರ್ಟಿನ ಯಾವಾಗ ಕೊಡಿಸ್ತೀಯ? ಈಗ ತಾನೇ ಒಂದ್ ಹುಡುಗಿನ ನೋಡಿದೀನಿ. ಏನೇ ಲವ್ ವಿಷಯ ಹೇಳಿದ್ಯಾ? ಇಲ್ಲ. ಯಾಕೆ? ನಿನ್ಗಿಷ್ಟ ಆಗಿದೆ ತಾನೆ, ಮತ್ತ್ಯಾಕ್ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಆದಷ್ಟು ಬೇಗ ಮದ್ವೆ ಊಟ ಹಾಕ್ಸ್ತೀನಿ. ಲೈ, ಯಾರ ಹುಡುಗಿ? ಸರಿ, ಆ ಹುಡುಗಿಗೆ ನೀನಂದ್ರೆ ಇಷ್ಟನಾ? ನನ್ ಮಾತ್ ಕೇಳೆ, ಕಾಲ್ ಟ್ಯಾಕ್ಸಿ ಡ್ರೈವರ್ಸ್ ಎಲ್ಲ ಒಂಥರ. ಇಷ್ಟ ಆದ್ರೆ ನೋಡು, ಇಷ್ಟ ಆಗ್ಲಿಲ್ವಾ ನೈಸ್ ಆಗಿ ಮಾತಾಡಿ ಸುಮ್ನಾಗ್ಬಿಡು. ಆ ಹುಡುಗಿ ನನ್ನ ಅವಳಿಗೆ ಇಷ್ಟನಾ ಇಲ್ವಾ ಅಂತ ಹೇಳಲಿಲ್ಲ, ಆದ್ರೆ ನನ್ಗಿಷ್ಟ. ಹಾಗಿದ್ರೆ ಹೇಳ್ಬಿಡೋದಲ್ವೇನೋ? ಆಮೇಲೆ ನಿನ್ ನಡತೆ ಸರಿ ಇಲ್ಲ, ನೀನ್ ಸರಿ ಇಲ್ಲ, ನಿನ್ ಪರ್ಸನಾಲಿಟಿ ಸರಿ ಇಲ್ಲ, ನಿನ್ ಫೇಸ್ ಸರಿ ಇಲ್ಲ ಅಂತ ಹೇಳಿ ಕೊನೆಗೆ ಕೆಲ್ಸಕ್ ಬರ್ದೊಂತರ ಇದ್ಯಾ ಅಂತ ಹೇಳ್ಬೇಡ. ಭಯ ಆಗುತ್ತಣ. ಲೈ, ಧೈರ್ಯವಾಗಿ ಹೇಳೋ, ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ತಾರೆ. ಮುಂಚೆ ಎಲ್ಲ ಹುಡುಗರ್ನ ಲವ್ ಮಾಡಿ ಕೈ ಕೊಟ್ರೆ ದಾಡಿ ಬಿಟ್ಕೊಂಡು ಓಡಾಡ್ತಿದ್ರು, ಆದ್ರೆ ಇವಾಗೆಲ್ಲ ನಾವು ಲವ್ ಮಾಡಿ ಕೈ ಕೊಟ್ರೆ ಪಾಕೆಟ್ ಅಲ್ಲಿ ಕತ್ತಿ ಇಟ್ಕೊಂಡು ಓಡಾಡ್ತಾರೆ. ನೀವ್ ಹೇಳಿದ್ರಲ್ವಾ, ಆದಷ್ಟು ಬೇಗ ವೆಡ್ಡಿಂಗ್ ಪಾರ್ಟಿ ಮಾಡೋಣ. ಆಲ್ ದ ಬೆಸ್ಟ್. ಏನೋ? ಥ್ಯಾಂಕ್ಸ್ ಅಣ್ಣ. ಒಳ್ಳೇದಾಗತ್ತೆ, ಚಿಂತೆ ಮಾಡ್ಬೇಡ. ಓಕೆ ಅಣ್ಣ. ಯಾವ್ದಕ್ಕೂ ಹುಷಾರಾಗಿರು, ಓಕೆನಾ? ಬಾ ಹೋಗೋಣ. ಕುತ್ಕೋ ಹೋಗೋಣ. ನೋಡ್ಕೊಳ್ಳೋಣ ಬಾರೆ. ಬಲಗೆ ಬಿತ್ತು, ಬಲಗೆ ಬಿತ್ತು, ಬಲಗೆ ಗಣೇಶ, ಮನೇನೆ ಇಷ್ಟು ಬ್ಯೂಟಿಫುಲ್ ಆಗಿದೆ. ಸ್ವಪ್ನ ಹೇಗಿರ್ತಾಳೆ? ಮೊದಲು ನೀವ್ ಹೋಗ್ತೀರಾ ಇಲ್ಲ ನಾನು ಹೋಗ್ಲಾ? ನೀನ್ ಯಾಕಿದ್ಯಾ ನನ್ ಜೊತೆ ಇದ್ದು ವಿಡಿಯೋ ಮಾಡಿ ವೈರಲ್ ಮಾಡೋದಕ್ಕ? ಅಯ್ಯೋ ಸಿಂಹ, ಇದನ್ನ ಹಾಕೊಂಡು ನೀನು ಒಬ್ಬನೇ ಹೋಗ್ಬಾರ್ದು ಅಂತ ಇದ್ರ ಕಾವಲಿಗೆ ನಾನ್ ಬರ್ತೀನಿ ಅಂತ ಹೇಳ್ದೆ. ಗಣೇಶ, ಸಿಂಹ ಯಾವತ್ತು ಸಿಂಗಲ್ ಆಗಿ ಹೋಗೋದು. ನಾನ್ ಸಿಂಹ ಸಿಂಗಲ್ ಆಗಿ ಹೋಗ್ತೀನಿ. ವೈಟ್ ಅಂಡ್ ಸೀ. ಸಿಂಹ ಬರ್ತಾ ಇದ್ದಾನೆ, ಬೇಟೆ ಶುರು. ಸಿಂಗಲ್ ಆಗಿ ಹೋದವರೆಲ್ಲ ಸಿಂಹ ಅಂತ ಇನ್ನು ಯಾರು ವಾಪಸ್ಸೇ ಬಂದಿಲ್ಲ. ಇನ್ ಇವ್ನ ಯಾವಾಗಪ್ಪ ವಾಪಸ್ ಬರ್ತಾರೆ? ಕಮಲ್, ಸ್ವಪ್ನ, ಕಮಲ್ ಡಾರ್ಲಿಂಗ್, ನಾವು ನೆಕ್ಸ್ಟ್ ಸ್ಟೆಪ್ ಹೋಗೋಣವಾ? ಫೇಸ್ಬುಕ್ ಅಲ್ಲಿ ನೋಡಿದ್ದಕ್ಕಿಂತ ಡೈರೆಕ್ಟ್ ಆಗಿ ನೋಡೋದು ತುಂಬಾ ಅಟ್ರಾಕ್ಟಿವ್ ಆಗಿದ್ಯಾ. ಐ ಲೈಕ್ ಯು. ಅದು ನನ್ನ ಮುಖ ರಾಶಿ, ನೀನೆ ನನ್ನ ಸೌಂದರ್ಯ ಕಾಶಿ. ಡಾರ್ಲಿಂಗ್, ಊರಲ್ಲಿ ಎಷ್ಟೊಂದ್ ಜನ ಇರುವಾಗ ನನ್ನ ಮಾತ್ರ ಯಾಕೆ ನೀನ್ ಲೈಕ್ ಮಾಡ್ದೆ? ಅದಾ ಕಮಲ್, ನೀನು ಕರ್ರಗೆ ಅಸಹ್ಯವಾಗಿದ್ರು ಈ ತಲೆ ಇದೆಯಲ್ಲ, ಸಿನಿಮಾಗಳಲ್ಲಿ ತೋರ್ಸೋ ಹಾಗೆ ನಿನ್ ತಲೆ ಸಖತ್ತಾಗಿದೆ. ಅದಷ್ಟೇ ಅಲ್ಲ ಕಮಲ್,
ನೋಡೋದಕ್ಕೆ ಹಳ್ಳಿನಲ್ಲಿ ಓಡ್ ಬರೋ ಗೂಳಿ ತರ ಇದೀಯಾ. ಸೂಪರ್ ಆಗಿದೀಯಾ. ಹೌದಾ ಡಾರ್ಲಿಂಗ್? ಕಮಲ್, ಹೇಳು ಡಾರ್ಲಿಂಗ್. ನಿನ್ಗೆ ನನ್ನಲ್ಲಿ ಏನ್ ಇಷ್ಟ ಆಯ್ತು? ಡಾರ್ಲಿಂಗ್, ನನ್ಗೆ ನಿನ್ನ ಹತ್ರ ಮೇಲೆ ಕೆಳಗೆ ಎಲ್ಲ ಇಷ್ಟ ಆಗಿದೆ. ನೀನ್ ಪಳ ಪಳ ಹೊಳೆಯೋ ಫೇಸ್, ಅದ್ರಲ್ಲಿ 2 ಐಸ್, ಅದ್ರ ಮಧ್ಯ ಒಂದು ನೋಸ್, ಅದಕ್ಕೆ ಸಪರೇಟ್ ಆಗಿ ಮೌಸ್, ಅದ್ರ ಕೆಳಗಡೆ ಲಿಪ್ಸ್, ನಾನ್ ಕೊಡ್ಲ ಒಂದ್ ಕಿಸ್ಸು. ನನಗ್ ನಾಚಿಕೆ ಆಗ್ತಾ ಇದೆ ಕಮಲ್. ಡಾರ್ಲಿಂಗ್, ನನ್ಗೊಂದ್ ಕಿಸ್ಸು. ಕಣ್ ಮುಚ್ಚಿ ಕಮಲ್, ಕೊಡ್ತೀನಿ. ಡಾರ್ಲಿಂಗ್, ಮುತ್ತು ಕೇಳಿದಕ್ಕೆ ಮೆತ್ತಗಾಗ್ಬಿಟ್ಟ. ಕಮಾನ್. ಯಾರೋ ಇವರು ತೆಂಗಿನ ಮರದಲ್ಲಿ ಅರ್ಧ ಇದ್ದಾರೆ. ಸಿಂಹ ಬೇಟೆ ಆಡ್ ಬರುತ್ತೆ ಅನ್ಕೊಂಡ್ರೆ ಅದೇ ಮೈ ಪರಿಚ್ಕೊಂಡ್ ಬಂದಿದೆಯಲ್ಲಪ್ಪ. ಅವಾಗ್ಲೇ ಹೇಳ್ದೆ ಸಿಂಗಲ್ ಆಗಿ ಹೋಗ್ಬೇಡ ಅಂತ. ಸಿಂಗಲ್ ಕಾಚಾನು ಇಲ್ದೆ ಬರ್ತಾ ಇದೆಯಲ್ಲೋ ಸಿಂಹ. ಸಿಂಹ ಅಯ್ಯೋ, ಶೇಮ್ ಶೇಮ್. ಒಳ್ಳೆ ಇಂಗ್ಲಿಷ್ ಫಿಲಂ ಬಾಂಡ್ ಹೀರೋ ತರ ಒಳಗ್ ಹೋದ್ ನಮ್ ಸಿಂಹನ್ನ ಒಳಗಡೆ ಎಲ್ಲ ಸೇರ್ಕೊಂಡು ಗುಮ್ಮಿ ಗುಮ್ಮಿ ಹಿಂಗ್ ಕಳಿಸ್ಬಿಟ್ರಲ್ಲ. ಬಟ್ಟೆನೂ ಹಾಕಳ್ದೆ ಸಿಂಹ. ಫೇಸ್ಬುಕ್ ಅಲ್ಲಿ ನೋಡಿ ಅವಳ ನಂಬಿ ಮನೆವರೆಗೂ ಬಂದ್ರೆ ಬಟ್ಟೆ ಹಿಂದಂಗೆ ಹಿಡ್ದೆ ಹಿಂಗ್ ಬೆತ್ತಲೆ ನಿಲ್ಸ್ಬಿಡ್ಲಲ್ಲಪ್ಪ. ಅಯ್ಯೋ, ನಾಯಿನ ಚೂಬಿಟ್ಬಿಟ್ಟವ್ರೆ. ಹಾಕಿರಲ್ಲ ಕಿತ್ಕೊಂಡ್ಬಿಡ್ತಾರೆ. ಸಿಂಹನ ಲಂಗನ ಎತ್ಕಟ್ಕೋ, ನಾಯಿ ಹಿಂದೆ ಬರ್ತೈತೆ. ಈ ಲಂಗ ಕಟ್ಕೊಂಡ್ ಬರಕ್ಕೆ ಅಸಹ್ಯವಾಗಿದೆ. ಅಯ್ಯೋ, ಇದು ಇಲ್ಲ ಅಂದ್ರೆ ಇನ್ನೂ ಅಸಹ್ಯ ಇರುತ್ತೆ. ಸುಮ್ಮನೆ ಬಾರಯ್ಯ. ಅಯ್ಯೋ ಸಿಂಹಣ್ಣ, ಗೇಟ್ ಹಾಕ್ಬಿಟ್ಟು ಒಳಗಡೆ ಲಂಗಾರ ಎತ್ಬಿಟ್ಟು ಮೇಲೆ ಹತ್ತು. ಅಯ್ಯೋ, ನಾಯಿ ಬರ್ತಾಯ್ತು, ಬೇಗ ಹತ್ತು. ಏಯ್, ಏನೇ ನಿಮ್ ಹುಡ್ಗ ಧೈರ್ಯವಂತನ ಅಥವಾ ಪುಕ್ಲನ ಅಂತ ಟೆಸ್ಟ್ ಮಾಡಿ ನೋಡಣ್ವಾ? ನಂಬರ್ ಹೇಳು. ನೋಟ್ ಮಾಡ್ಕೋ. 9352 83456. ನೆಕ್ಸ್ಟ್ ಪಿಕಪ್ಪ. ಹಲೋ ತಗೋ ಮಾತಾಡು. ಹಲೋ, ಯಾರು? ಹಲೋ, ಕಾಲ್ ಟ್ಯಾಕ್ಸಿ ಡ್ರೈವರಾ? ಹೌದು, ನೀವ್ ಯಾರು? ಅದನ್ನ ನಾನ್ ಕೇಳ್ಬೇಕು. ಹೌದು, ಪಿಕಪ್ ಮಾಡಕ್ ಬಂದಾ? ಇಲ್ಲ, ಡ್ರಾಪ್ ಮಾಡೋದಕ್ ಬಂದೆ. ಹಲೋ, ನಾನ್ ಅದನ್ ಕೇಳಲಿಲ್ಲ. ಹೆಣ್ಮಕ್ಳನ್ನ ಚೆನ್ನಾಗಿ ಪಿಕಪ್ ಮಾಡ್ತೀಯಂತೆ? ಅಲ್ಲ ರೀ, ಅದೇ ನನ್ ಡ್ಯೂಟಿ. ಹಾಗಾದ್ರೆ ಎಷ್ಟ್ ಹೆಣ್ಮಕ್ಳನ್ನ ಪಿಕಪ್ ಮಾಡಿ ಎಷ್ಟು ಹೆಣ್ಮಕ್ಳನ್ನ ಬಿಟ್ಟಿರ್ತೀಯ? ಇಲ್ಲ ರೀ, ನಾನ್ ಕಸ್ಟಮರ್ ಪಿಕ್ ಮಾಡೋದ್ರ ಬಗ್ಗೆ ಮಾತಾಡ್ತಿರೋದು. ಹಲೋ, ನಾನ್ ಯಾರ್ ಗೊತ್ತಾ? ಗೊತ್ತಿಲ್ಲ. ಲಾಯರ್. ನೀವ್ ಲಾಯರಾ? ಮತ್ತೆ ಟೀ ಅಂಗಡಿ ಆಯಾನಾ? ಇಲ್ ನೋಡು, ನೀನ್ ಹೆಣ್ಮಕ್ಳನ್ನ ಪಿಕಪ್ ಮಾಡ್ತೀಯ ಅಂತ ಕಂಪ್ಲೇಂಟ್ ಬಂದಿದೆ. ಇಲ್ಲ ರೀ, ನಾನ್ ಅಂತ ಹುಡುಗ ಅಲ್ಲ. ತುಂಬಾ ಒಳ್ಳೆ ಕ್ಯಾರೆಕ್ಟರ್ ರೀ. ಕಸ್ಟಮರ್ ಅಂದ್ರೆ ಗೌರವ ಜಾಸ್ತಿ. ಸರಿ ಸರಿ, ನಿನ್ನ ನೋಡಿದ್ರೆ ಪಾಪ ಅನ್ನಿಸ್ತಿದೆ. ಕಳಿಸ್ಕೋ, ಹೋಗು. ಹಾ ಸರಿ ರೀ. ಏಯ್, ನೋಡ್ಕೊಂಡೆ ಪಾಪ, ಅವ್ನು ತುಂಬಾ ಭಯ ಪಟ್ಬಿಟ್ಟ. ಪಾಪ ಕಣೆ ಅವನು. ನಿಮ್ ಹುಡ್ಗ ಇದಕ್ಕೆ ಹೆದರ್ಕೊಂಡ್ಬಿಟ್ಟ. ಏನೇ, ನಿಮ್ ಹುಡುಗನ್ಗೆ ಲವ್ ಪ್ರಪೋಸ್ ಮಾಡಿದ್ಯಾ? ಏನ್ ಹೇಳ್ದ? ನಿಮ್ಗೂ ನನಗೂ ಸೆಟ್ ಆಗಲ್ಲ ರೀ. ನೀವ್ ಲಾಯರು, ನಾನ್ ಟ್ಯಾಕ್ಸಿ ಡ್ರೈವರು. ಅದ್ ಹೇಗೆ ನೋಡಿದ್ರು ನಮ್ಮಿಬ್ಬರಿಗೂ ಸಿಂಕ್ ಆಗಲ್ಲ ರೀ. ನಿಮ್ ಓದ್ಗೂ ಅಂತಸ್ತ್ಗೂ ತಕ್ಕಂಗೆ ನನ್ಗಿಂತ ಒಳ್ಳೆ ಹುಡುಗ ನಿಮ್ ಖಂಡಿತ ಸಿಗ್ತಾನೆ. ಓ, ನಾನು ಕೂಡ ಸ್ಟಾರ್ಟಿಂಗ್ ನಿಮ್ನ ನೋಡಿದಾಗ ಲವ್ ಮಾಡ್ಬೇಕನ್ನಿಸ್ತು. ಆದ್ರೆ ತಪ್ಪು ಅಂತ ಅರ್ಥ ಮಾಡ್ಕೊಂಡೆ. ನೀವು ನನ್ನ ಕಸ್ಟಮರ್ ಆಗಿ ಯಾವಾಗ ಬೇಕಿದ್ರು ನನ್ನ ಟ್ಯಾಕ್ಸಿಯಲ್ಲಿ ಬರ್ಬೋದು. ಆದ್ರೆ ಲೈಫ್ ಪಾರ್ಟ್ನರ್ ಆಗಿ ಬರ್ತೀನಿ ಅನ್ನೋದು ತುಂಬಾ ತಪ್ಪು ರೀ. ನೀನು ಯಾಕಿಷ್ಟ ಆದೆ ಅಂತ ನನ್ನ ಹತ್ರ ಕೇಳಲ್ವಾ? ತಾನ್ ಮದ್ವೆ ಮಾಡ್ಕೊಳ್ಳೋ ಹುಡುಗ ವರ್ಜಿನ್ ಆಗಿರ್ಬೇಕು ಅಂತ ಆಸೆ ಪಡ್ತಾರೆ. ನನ್ನಿಂದ ಆ ದ್ರೋಹನ ಯಾವತ್ತೂ ಮಾಡಕ್ಕಾಗಲ್ಲ. ಇದಕ್ಕೋಸ್ಕರನೇ ನೀನ್ ನನಗಿಷ್ಟ ಆಗಿದ್ದು. ಈಗ ಹೇಳು, ನನ್ನ ನೀನು ಲವ್ ಮಾಡಲ್ವಾ? ಅಲ್ಲ ರೀ, ನೀವು ಹುಡುಗಿ ಧೈರ್ಯವಾಗಿ ನಿಮ್ ಲವ್ ಹೇಳ್ಕೊಂಡ್ರಿ. ಆದ್ರೆ ನಾನು ಹುಡುಗ, ನಾನು ಚೆನ್ನಾಗಿ ಯೋಚನೆ ಮಾಡೇ ಹೇಳ್ಬೇಕು. ಅದಕ್ಕಿಂತ ಮುಖ್ಯ, ಏನೇ ಆದ್ರೂ ನಮ್ಮ ಅಪ್ಪ ಅಮ್ಮನ ಹತ್ರ ಕೇಳಿನೇ ನಾನು ಉತ್ತರ ಹೇಳೋದು. ನನಗೊಂದು 2 ದಿನ ಟೈಮ್ ಕೊಡಿ, ನಮ್ಮ ಅಪ್ಪ ಅಮ್ಮನ ಹತ್ರ ಕೇಳಿ ನನ್ನ ನಿರ್ಧಾರ ಹೇಳ್ತೀನಿ. ಏನೇ
ನೀನೇ ಹೇಳ್ಬೇಕಾಗಿರೋ ಡೈಲಾಗ್ ಎಲ್ಲ ಅವನು ಹೇಳ್ತಿದ್ದಾನೆ. ಇದೆಲ್ಲ ವರ್ಕೌಟ್ ಆಗಲ್ಲ. ನೀನೇ ಹೋಗಿ ನಿಮ್ಮಮ್ಮನ ಹತ್ರ ಲವ್ ಮ್ಯಾಟರ್ನ ಓಪನ್ ಮಾಡ್ಬಿಡು. ಇವನ್ಗಿದೇ ಕೆಲ್ಸ ಆಗೋಯ್ತು. ಹಲೋ, ನಾನ್ ಅಶ್ವಿನಿ ಮಾತಾಡ್ತಿರೋದು. ಯಾರೋ ಹುಡುಗಿ ಮಾತಾಡ್ತಿದ್ದಾಳೆ. ಹುಡುಗಿ ಯಾರು ಅಂತ ಕೇಳ. ನೀನ್ ಯಾರಮ್ಮ? ಹ, ನಾನ್ ಯಾರ? ಹೇಳಮ್ಮ. ನಿಮ್ ಮಗ ನನ್ ಬಗ್ಗೆ ಏನೂ ಹೇಳಿಲ್ವಾ? ಹೇಳಿಲ್ವಲ್ಲ. ನಿಮ್ ಮಗ ಎಲ್ಲಿದ್ದಾರೆ? ಈಗ ತಾನೇ ಮಾರ್ಕೆಟ್ಗೆ ಹೋದ. ನಾನ್ ಅವ್ರಮ್ಮ ಮಾತಾಡ್ತಿರೋದು. ಅವನ ಹತ್ರ ಹೇಳ್ಬೇಕಾಗಿರೋದನ್ನ ನನ್ನ ಹತ್ರನೇ ಹೇಳು. ನಾನ್ ಹಾಗೆ ಅವ್ನ್ಗೆ ಹೇಳ್ಬಿಡ್ತೀನಿ. ಇಲ್ಲ ಇಲ್ಲ, ನಿಮ್ಗೆ ಹೇಳ್ಬೇಕು. ನನ್ ಹತ್ರನಾ? ಹೌದು. ಸರಿ ಹೇಳು. ನಿಮ್ ಮಗ ನಾನು ಲವ್ ಮಾಡ್ತಿದ್ದೀವಿ. ಲವ್ ಮಾಡ್ತಿದ್ದೀರಾ? ಹೌದು. ಹೇಗ್ ನಿನ್ನ ಹತ್ರ ಲವ್ ಹೇಳ್ದ? ಅವನೆಲ್ಲಿ ಹೇಳ್ತಾನೆ, ನಾನೇ ಹೇಳ್ದೆ. ಹೌದು, ಅವನ್ನ ಕೇಳಿದ್ರೆ ಅಪ್ಪನ್ ಕೇಳ್ಬೇಕು, ಅಮ್ಮನ್ ಕೇಳ್ಬೇಕು, ಇನ್ನೊಬ್ಬರನ್ ಕೇಳ್ಬೇಕು ಅಂತಾನೆ. ಅದ್ ಹೇಗ್ ಬೆಳ್ಸಿದ್ದೀರಾ ಅವನ್ನ? ಅದಕ್ಕೆ ನಾನೇ ನಮ್ ಲವ್ನ ನಿಮ್ ಹತ್ರ ಹೇಳ್ಬಿಟ್ಟೆ. ಅಣ್ಣ, ಆ ಕಾಲ್ ಟ್ಯಾಕ್ಸಿ ಡ್ರೈವರ್ ಇಲ್ಲೇ ಇದ್ದಾನೆ ಅಣ್ಣ. ಮೀನ್ ಮಾರ್ಕೆಟ್ ಅಲ್ಲೇ ಇದ್ದಾನೆ. ಅವನ್ ಕತೆನ್ ಮುಗಿಸಿ ನಾನು ಫೋನ್ ಮಾಡ್ತೀನಿ ಅಣ್ಣ. ಹುಷಾರಾಗಿ ಮಾಡು. ಸರಿ ಅಣ್ಣ. ಏನು ಓಕೆನಾ ಆಂಟಿ? ಲೇ, ಅವನ ಹತ್ರ ಒಂದ್ ಮಾತು ಕೇಳ್ದೆ ನಿನ್ ಪಾಡಂಗ್ ನೀನ್ ಮಾತಾಡ್ತಿದ್ಯಲ್ಲ. ಸುಮ್ನೆ ಇರ್ರಿ. ಸರಿ, ನಿಮ್ ಮಗ ಬಂದ್ಮೇಲೆ ನನ್ನ ಲವ್ ಮಾಡು ಅಂತ ಹೇಳಿ ಸ್ವಲ್ಪ ಬುದ್ಧಿವಾದ ಹೇಳಿ, ಓಕೆನಾ? ನನ್ಗೆ ಡಬಲ್ ಓಕೆ. ಅಣ್ಣ ಹೇಳಣ್ಣ. ಇವಾಗ ಬೇಡ. ಏನು ಇವಾಗ ಬೇಡ? ನನಗೆ ಜೀವಂತವಾಗ್ಬೇಕು. ಸರಿ ಅಣ್ಣ. ಗಣೇಶ, ಹೇಳ ಸಿಮಣ್ಣ. ಲೇಡಿ ಡಾಕ್ಟರ್ ತಾನೇ ಬರ್ತಾರೆ. ಲೇಡಿ ಡಾಕ್ಟರ್ ಗುದ್ಬಿಡ್ತೀನಿ ಇಲ್ಲಿ. ಇಷ್ಟಾದ್ರೂ ನೀಗ್ ಬುದ್ಧಿ ಬಂದಿಲ್ಲ ಅಲ್ವಾ? ಸುಮ್ನೆ ಮಲ್ಕೋ. ಡಾಕ್ಟರ್ ಈಗ ಬರ್ತಾರೆ. ಬನ್ನಿ ಡಾಕ್ಟರ್, ಬನ್ನಿ ಡಾಕ್ಟರ್. ನಾನೇ ಹಾಸ್ಪಿಟಲ್ಗೆ ಚೀಫ್ ಡಾಕ್ಟರ್. ನಮಸ್ಕಾರ ಡಾಕ್ಟರ್. ಸಾರಥಿ, ನಿಮ್ಮನ್ನ ನೋಡಕ್ ಬಂದಿರೋ ಸಾರಥಿ. ಸಕ್ಕತ್ತಾಗೋಳೆ. ಏನ್ ಮಾಡಕ್ ಹೋಗಿದ್ರು? ನೀವ್ ಯಾರು? ನಾನು ಅವ್ರ ಫ್ರೆಂಡ್. ಇವ್ರಿಗೇನಾಯ್ತು? ಅದೇನಿಲ್ಲ, ಚಿಕ್ಕ ಆಕ್ಸಿಡೆಂಟ್ ಆಗಿದೆ. ಗಣೇಶ, ನೋವಾಯ್ತಾಯ್ತು. ಇವನ್ ರಿಯಾಕ್ಷನ್ ಸರಿ ಇಲ್ವಲ್ಲ? ಏನಾಯ್ತು ಡಾಕ್ಟರ್? ಇದನ್ನ ನೋಡಿದ್ರೆ ಆಕ್ಸಿಡೆಂಟ್ ಆಗಿರೋ ತರ ಇಲ್ವೇ? ಯಾರೋ ಇಬ್ರು ಸರಿಯಾಗಿ ಮಾಂಜ ಕೊಟ್ಟಿರೋ ತರ ಇದೆ ಇದು. ಏನ್ ಡಾಕ್ಟರ್, ನೀವೇ ಕಣ್ಣಾರೆ ನೋಡ್ದಂಗೆ ಹೇಳ್ತಾ ಇದ್ದೀರಾ? ಓ, ಅದೇನ ಅನುಮಾನ. ಅದೇನಾಯ್ತು ಅಂದ್ರೆ, ಹೊಡಿಬೇಕಾದ್ರೆ ಸ್ವಲ್ಪ ಕರುಣೆ ತೋರಿಸಿ ಅವರು ಹೊಟ್ಟೆ ಮೇಲೆ ಹೊಡೆದಿರ್ಬೇಕು. ಆದ್ರೆ ಸ್ವಲ್ಪ ಹೊಟ್ಟೆ ಕೆಳಗಡೆನೆ ಹೊಡೆದಿದ್ದಾರೆ. ಏನ್ ಸಮಸ್ಯೆ ಅಂತಂದ್ರೆ, ಕೋಳಿನ್ ತುಳಿದ್ರೆ ಮರಿ ಸತ್ತೋಗತ್ತಾ? ಅದೇ ಕರೆಕ್ಟ್, ಅದೇ ಕರೆಕ್ಟ್. ಇದ್ರು ಹಂಗೆ. ಇವಾಗ ಏನ್ ಡಾಕ್ಟರ್ ಮಾಡೋದು? ಇದೇ ತರ 4 ಲಂಗ ಇಸ್ಕೊಡ್ತೀನಿ, ಕಟ್ಕೋ. ನಮ್ ಸಿಂಹನ ಬಗ್ಗೆ ಈಗೆಲ್ಲ ಮಾತಾಡ್ಬೇಡಿ. ಇವ್ ನಿನ್ ಮೇಲೆ ಸಿಂಹ ಅಲ್ಲ, ಹುಲಿ. ಹುಲಿಯ? ಗಂಡಸ್ತನ ಇಲ್ದಿರೋ ಹುಲಿ. ಅಯ್ಯೋ ಡಾಕ್ಟರ್. ಹೆಸರಿಗೆ ದೊಡ್ಡ ಡಾಕ್ಟರ್. ಸರಿಯಾಗಿ ಒಂದ್ ಈರುಳ್ಳಿ ಕಟ್ ಮಾಡಕ್ ಬರುತ್ತಾ ನಿಮ್ಗೆ? ಆಪರೇಷನ್ ಮಾಡೋ ಕೈಯಲ್ಲಿ ಈರುಳ್ಳಿ ಕಟ್ ಮಾಡಿಸಿ ಅಳಿಸ್ತಾ ಇದೀಯಾ? ಇವಾಗ ಗೊತ್ತಾಯ್ತಾ ಕಷ್ಟ ಏನು ಅಂತ? ಗಂಡಸರು ಕಣ್ಣೀರ್ ನಿನ್ನ ಸುಮ್ಮನೆ ಬಿಡಲ್ಲ ಕಣೆ. ಅಪ್ಪ, ಹೇಳಮ್ಮ. ನಿಮ್ ಹತ್ರ ನಾನು ಒಂದ್ ವಿಷಯ ಮಾತಾಡ್ಬೇಕಿತ್ತಪ್ಪ. ವಿಷಯನಾ? ಆ ಮೀಟು ವಿಷಯನಾ? ಛೇ, ಇದು ಬೇರೆ ವಿಷಯ. ನಾನೇನೋ ಒಂದು ಎದುರ್ಕೊಂಡ್ಬಿಟ್ಟೆ. ಸರಿ, ನೀನ್ ಹೇಳ್ಬೇಕಾಗಿರೋ ವಿಷಯ ಹೇಳು. ಏನ್ ಮಗಳೇ, ಹೇಳು. ಅದೇನಂದ್ರೆ, ನಾನು ಒಬ್ಬ ಹುಡುಗನ್ನ ಲವ್ ಮಾಡ್ತಿದ್ದೀನಪ್ಪ. ಲವ್ ಮ್ಯಾಟ್ರಾ? ಹೇಳು 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 ಹೇಳು. ಶರವಣ, ಯಾರ ಆ ಹುಡುಗಿ? ಯಾವ ಹುಡುಗಿಯಮ್ಮ? ಅದೇ ನಿನ್ ಫೋನಲ್ಲಿ ನಂಬರ್ ಸೇವ್ ಮಾಡಿ ಇಟ್ಕೊಂಡಿದ್ಯಲ್ಲ, ಅಶ್ವಿನಿ. ನಿನ್ನ ತುಂಬಾ ಲವ್ ಮಾಡ್ತಾಳೇನೋ. ಎಲ್ಲೋ ಹಿಡ್ದೆ ಅವಳನ್ನ? ಅದೇಂಗ್ ಹಿಡಿದ್ರಿ? ಏ, ಏನು ಒಳ್ಳೆ ಮೇಕೆನ ಕುರಿನ ಹಿಡ್ದಿರೋ ಹಾಗೆ ಮಾತಾಡ್ತಿದ್ದೀರಲ್ಲ. ಇವಾಗ ನೋಡು ಹೇಗ್ ಡೀಸೆಂಟ್ ಆಗಿ ಹೇಳ್ತೀನಿ ಅಂತ. ಲೇ, ಹೆಂಗೋ ಕನೆಕ್ಟ್ ಮಾಡ್ದೆ? ಡೀಸೆಂಟ್ ನಾವೇ ಪರವಾಗಿಲ್ಲ.
ಹೋಗ್ಲಿ ಬಿಡಿ ನೀನ್ ಹೇಳು ಶರವಣ. ಒಳ್ಳೆ ವಿಷಯನೇ. ನಿನ್ನ ಹಾಸ್ಪಿಟ್ಲಲ್ಲಿ ನಾನು ಲವ್ ಮ್ಯಾಟ್ರೇ ಮಾತಾಡ್ತಾ ಇದ್ದೆ. ಯಾರು? ನರ್ಸ್ ಜೊತೆನಾ? ಏಯ್, ಪೇಷಂಟ್ ಜೊತೆ ಕಣೆ. ಏನ್ರಿ, ಅವಳೇನೋ ಲೂಸ್ ತರ ಲವ್ ಅದು ಇದು ಅಂತ ಮಾತಾಡ್ತಿದ್ದಾಳೆ, ನೀವು ಕೂಡ ಮುಟ್ಟಾಳ್ರ ತರ ಸಪೋರ್ಟ್ ಮಾಡ್ತಿದ್ದೀರಾ? ಅಮ್ಮ, ಆ ಹುಡುಗಿ ನನ್ನ ಕಸ್ಟಮರ್ ಅಮ್ಮ. ಒಂದಿನ ಪಿಕಪ್ ಮಾಡೋದಕ್ಕೆ ಹೋಗಿದ್ದೆ, ಅವಾಗ್ಲಿಂದ ನನ್ನ ಹಿಂದೆನೆ ಸುತ್ತಿದ್ದಾಳೆ. ನಮ್ ಕತೆನೂ ಹೀಗೆ ಕಣೋ. ನಿಮ್ಮಪ್ಪ ಟ್ಯಾಕ್ಸಿ ಡ್ರೈವರ್ ಆಗಿದ್ದಾಗ ಒಂದಿನ ನನ್ನನ್ನ ಪಿಕಪ್ ಮಾಡಕ್ ಬಂದ್ರು. ಆಗ ಅವ್ರ ಕಾರ್ ಓಡ್ಸೋ ಸ್ಟೈಲ್ ನ ನೋಡಿ ಅವತ್ ಬಿದ್ದವಳು. ಇವತ್ವರೆಗೂ ಅವ್ರ ಜೊತೆ ಜೀವನ ಮಾಡ್ತಿದ್ದೀನಿ. ಕೇಳು, ಇವಳಿಗೇನ್ ಕಡಿಮೆ ಅಂತ ಕೇಳು. ಏಯ್, ನಮ್ ಹುಡುಗಿ ಒಬ್ಬನ ಬಗ್ಗೆ ಹೇಳ್ತಾನೆ ಅಂದ್ರೆ ಅವ್ನು ಒಳ್ಳೆನೇ ಆಗಿರ್ತಾನೆ. ಬರೋ ಕೇಳಿ ನೋಡೋಣ, ನಮ್ ಫ್ಯಾಮಿಲಿಗೆ ಸೆಟ್ ಆದ್ರೆ ಅವನ್ಗೆ ಮದುವೆ ಮಾಡ್ಸೋಣ. ಸರಿ ಸರಿ, ನೀವಾಯ್ತು ನಿಮ್ ಮಗಳಾಯ್ತು, ಹೇಗಾದ್ರೂ ಸಾಯ್ರಿ. ಆ ಈರುಳ್ಳಿನ ಇವತ್ತೇ ಸರಿಯಾಗಿ ಕಟ್ ಮಾಡಿ ತಗೊಂಡ್ಬರ್ತೀನಿ, ಹೋಗು. ಏ ಶರವಣ, ಆ ಹುಡುಗಿಗೆ ಫೋನ್ ಮಾಡಿ ಲವ್ ಮಾಡ್ತಿದ್ದೀನಿ ಅಂತ ಹೇಳು. ಮಾ, ಆ ಹುಡುಗಿ ಲಾಯರ್ ಅಮ್ಮ, ಅವ್ರಪ್ಪ ಡಾಕ್ಟ್ರು, ನಾನು ಟ್ಯಾಕ್ಸಿ ಡ್ರೈವರು. ಅವ್ರ ದೊಡ್ಡ ಕುಟುಂಬ, ನಮ್ಗಿದೆಲ್ಲ ಸೆಟ್ ಆಗಲ್ಲ. ಅಯ್ಯೋ ಹೋಗೋ. ಇಲ್ಲಿ ನೋಡು ಶರವಣ, ಒಂದ್ ಹುಡುಗಿಗೆ ಒಬ್ಬ ಹುಡುಗ ಇಡ್ಸಿದ್ರೆ ಸಾಕು. ಅವನು ಕಾಲ್ ಟ್ಯಾಕ್ಸಿ ಡ್ರೈವರ್ ಆಗಿದ್ರು ಸರಿ, ಕಾರ್ಪೊರೇಟ್ ಕಂಪ್ನಿ ಓನರ್ ಆಗಿದ್ರು ಸರಿ, ಬಿಡೋದಿಲ್ಲ ಕಣೋ. ಆ ಹುಡುಗನ ಹತ್ರ ಅಪ್ಪ ವಿಷಯನ ಒಪ್ಕೊಂಡ್ರು ಅಂತ ಹೇಳು, ಮನೆಗ್ ಬರಕ್ ಹೇಳು. ಥ್ಯಾಂಕ್ ಯು ಪಾ. ನಾನು ಈಗ್ಲೇ ಅವನಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ.